ಅಷ್ಟೇ ಅದು. ಸರ್ ಹೆಂಗಿದೆ ಅದು ಹಾಕ್ಬಿಡಿ ಸರ್ ನಾವು ಯಾಕಂದರೆ ನಿಮ್ಗೆ ಎಕ್ಸ್ಟೆಂಡ್ ಆಗುತ್ತೆ. ಇದು 100% ಶಾಕ್ ಪ್ರೂಫ್, ಭಾಳ ಈಸಿಯಾಗಿ ಯೂಸ್ ಮಾಡಬೇಕಾಗುತ್ತೆ. ಒಂದು ಮನೇಲಿ ಯೂಸ್ ಮಾಡೋ ಐಟಮ್ ಅಷ್ಟೇ. ಆ ಥರದ್ದು ಏನು ಕರೆಂಟ್ ಗಿರೆಂಟು ಅಂತಿದ್ದು ಏನೂ ಇಲ್ಲ ಸರ್. ಮೇಡಮ್ ಬಳೆ ಹಾಕ್ಕೊಂಡಿದ್ದೀರಲ್ಲ, ಬಳೆ ಬಿಚ್ಚಿ ಕೈಯೆಲ್ಲ ಮಸಾಜ್ ಮಾಡ್ತಾರಲ್ವಾ, ಗಾಜಿನ ಬಳೆ ಅಲ್ವಾ ಅದು, ಅದು ಬಿಚ್ಚಕ್ಕಾಗತ್ತಾ? ಹಾಂ, ಒತ್ತಿದ್ರೆ ಸಾಕು, ಅದೇ ಮಸಾಜ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ನಿಮ್ಗೆ ಯಾವ ಮಸಾಜ್ ಬೇಕು ನೋಡಿ, ಸ್ಪೋರ್ಟ್ಸ್ ರಿಕವರಿ ಅಂತಲೇ ಹಾಕೋಣ. ಇದು ಗೊತ್ತಿದ್ರಾ, ಏರ್ ಸ್ಟ್ರೆಂತ್ ಇದಿದೆ ನೋಡಿ, ಏರ್ ಬ್ಯಾಗ್ಸ್, ಏರ್ ಇಂಟೆನ್ಸಿಟಿ ಅಂದ್ಕೊಂಡು ಇದು ನೀವು ಜಾಸ್ತಿ ನೋಡ್ಕೊಳ್ಳಿ. ನೀವು ಇನ್ನೊಂದು ಏನಂದರೆ ಈ ಮಲ್ಗೋ ಪೊಸಿಷನ್ ತೊಗೊಂಡು ನಾನು ಕಳಿಸ್ತೀನಿ. ಮಲ್ಗೋ ಪೊಸಿಷನ್ ನೋಡ್ಕೊಳ್ಳಿ. ಅದೇ ನೀವು ಮಾಡ್ತಿರಲ್ಲ, ನಮಗೆ ನೋಡ್ಕೊತಾ ಇದ್ದೆ. ಈ ಗೆಟಪ್ ಪೊಸಿಷನ್ ಇದೆ, ಝೀರೋ ಗ್ರಾವಿಟಿ, ಕಂಪ್ಲೀಟ್ ಝೀರೋ ಗ್ರಾವಿಟಿಗೆ ಹೋಗುತ್ತೆ. ನಿಮಗೆ ಕಂಪ್ಲೀಟ್ ಈ ಸ್ಲೀಪಿಂಗ್ ಪೊಸಿಷನ್ ಬೇಡ ಅಂದರೆ ಜಸ್ಟ್ ನಾರ್ಮಲ್ ಇಷ್ಟು ಹೊತ್ಬಿಟ್ಟು ನಿಮ್ಗೆ ಬೇರೆ ಕಾಲು ಮೇಲೆ ಎತ್ಕೊಳ್ಳಿ. ನಿಮ್ಮ ಕಾಲು ಮೇಲ್ಗಡೆ ಬೇಕು, ಇಲ್ಲೇ ಆರೋ ಮಾಡಿಕೊಟ್ಟಿದೆ, ಕಾಲು ಮೇಲ್ ನೋಡಿ, ಯಾರೋ ಕಾಲು ಕೆಳಗಡೆ ಆರೋ, ನಿಮ್ಮ ಕಾಲು ಮೇಲ್ಗಡೆ ಮಾಡ್ಬೋದು. ಅದೇ ನಿಮಗೆ ಬೆನ್ನು ಕೆಳಗಡೆ ಬೇಕು ಅಂತ ನೋಡಿ, ಬೆನ್ನು ಆರೋ ಕೆಳಗಡೆ ಇದೆ, ಬೆನ್ನು ಮೇಲ್ಗಡೆ ಬೇಕಂದ್ರೂ ಆರೋ ಮೇಲ್ಗಡೆ ಇದೆ. ಓಕೆ, ನೀವು ಕಂಪ್ಲೀಟ್ ಸ್ಲೀಪಿಂಗ್ ಪೊಸಿಷನಲ್ಲಿ ಮಾಡ್ಕೊಬೇಕು ಅಂದ್ರೂ ಜಸ್ಟ್ ಝೀರೋ ಗ್ರಾವಿಟಿಗೆ ಒತ್ತಿದ್ರೆ ಸ್ಲೀಪಿಂಗ್ ಪೊಸಿಷನ್ ಹೋಗ್ತಾರೆ. ಇಲ್ಲ ನಂಗೆ ಮಾಮೂಲಿ ಚೇರ್ ಪೊಸಿಷನಲ್ಲಿ ಬೇಕು ಅಂದರೆ ಗೆಟಪ್ ಪೊಸಿಷನ್ ಹೊತ್ತಿದ್ರೆ ನೀವು ಹೆಂಗೆ ಕೂತ್ಕೊಳ್ಳೋ ಟೈಮಲ್ಲಿ ಪೊಸಿಷನ್ ಇತ್ತು ಆ ಪೊಸಿಷನ್ ಬರುತ್ತೆ. ಓಕೆ, ಇವಾಗ ಮುಂದೆ ನೋಡಿ ಇಷ್ಟು. ಇವಾಗ ಏರ್ ಇಂಟೆನ್ಸಿಟಿ ನಾನು ಮೀಡಿಯಮಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಸತಿ ಒತ್ತಿದ್ರೆ ಫುಲ್ಲಲ್ಲಿ ಬರುತ್ತೆ. ಸೊ ಈಗ ಸದ್ಯಕ್ಕೆ ಫುಲ್ ಬೇಡ, ಮೀಡಿಯಮಲ್ಲಿ ಇರಲಿ. ಓಕೆ, ಇಲ್ಲ ಅವ್ರಿಗೆ ಬಿ ಪಿ ಶುಗರ್ ಇದೆ, ಅದಕ್ಕೆ ಭಾಳ ಯೂಸ್ಫುಲ್ ಅದಕ್ಕೆ ಬಿ ಪಿ ಶುಗರ್ಗೆ. ಏಕೆಂದರೆ ನೀವು ವಾಕ್ ಮಾಡ್ತಾ ಇಲ್ಲ ಅಂದಿದ್ದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ವೀಕ್ ಇರೋದ್ರಿಂದ ಏನಾಗೋಗುತ್ತೆ, ಬಿ ಪಿ ಶುಗರು ಕಂಟ್ರೋಲ್ಗೆ ಬರಲ್ಲ. ಕಾಲು ಕೆಳಗಡೆ ನಿಮ್ಮ ಪಾದದ ಕೆಳಗಡೆ ರೋಲ್ ಆಗ್ತಿದೆ ನೋಡಿ, ಟಚ್ ಆಗ್ತಿದೆ ನಿಮ್ಗೆ ಇಲ್ಲಿ ಹಿಂಗೆ ಕಾಲು ಪಾದ ಫುಲ್ ಟಚ್ ಅಲ್ಲ ಪೈಯೋ ಸಕ್ಕಲ್ಲ ಜೊತೆ ಅದು ಭಾಳ ಒಳ್ಳೆಯದು. ಇನ್ನೊಂದು ನಿಮ್ಮ ಕಾಲಿಲೆಲ್ಲ ಈಗ ನೋಡಿ ಮಸಾಜ್ ಮಾಡ್ತಾ ಇದೆಯಲ್ಲ, ಬ್ಲಡ್ನ ಮೂವ್ ಮಾಡುತ್ತೆ, ಕಂಫರ್ಟಬಲ್ ಆಗಿದೆಯಲ್ಲ. ಇನ್ನೊಂದು ಏನಂದರೆ ನಿಮಗೆ ಏರ್ ಪ್ರೆಷರು ನಂಗೆ ಓಕೆ ನಾನು ಮಾಡ್ಬೋದು, ಇಲ್ಲ ಇನ್ನೂ ಕಡಿಮೆ ಮಾಡಬೇಕು, ಇನ್ನೂ ಜಾಸ್ತಿ ಮಾಡಬೇಕಂದ್ರೂ ಆಪ್ಷನ್ ಇದೆ. ಕಂಫರ್ಟಬಲ್ ಇದೆಯಲ್ಲ ನಿಮಗೆ, ಕಂಫರ್ಟಬಲ್ ಇದೆ. ಇನ್ನೂ ಕಡಿಮೆ ಬೇಕಂದ್ರೂ ಇನ್ನು 3-4 ದಿನ ಮೇಲೆ ಹೋಗುತ್ತೆ, ತಿರ್ಗ ಝೀರೋಗೆ ಬರುತ್ತೆ, ತಿರ್ಗ ಹೋಗ್ತಾ ಮೇಲೆ ಹೋಗುತ್ತೆ. ಇದು ರೋಲರ್ಸ್ ನಿಮ್ಗೆ ಗೊತ್ತಲ್ಲ, ಇವಾಗ ಜಾಸ್ತಿಯಲ್ಲಿದೆ. ಕಾಫು 1, 2, 3. ಓಕೆ, ಹೀಟ್ ಬೇಕಾದರೆ ನೀವು ವಿಂಟರ್ ಸೀಸನ್ ಹಿಂಗೆ ಮಾಡ್ತಾ ಇದ್ದೀರಾ, ನಿಮ್ಗೆ ಲೋವರ್ ಬ್ಯಾಕ್ ಪೇನು ಮತ್ತು ಲೋವರ್ ಬ್ಯಾಕ್ ಹತ್ರ ಸ್ವಲ್ಪ ಫ್ಯಾಟ್ ಇದನ್ನ ರೆಡ್ಯೂಸ್ ಮಾಡೋದಕ್ಕೆ, ಬೋನ್ಸ್ನ ಸ್ಟ್ರಾಂಗ್ ಮಾಡೋದಕ್ಕೆ ನೀವು ಹೀಟಲ್ಲೇ ಯೂಸ್ ಮಾಡಿ. ಆದಷ್ಟು ನಿಮ್ಗೆ ಭಾಳ ಬೆನಿಫಿಟ್ಸ್ ಇದೆ. ಹೌದು, ಅದೆಲ್ಲ ಏನಂದರೆ ನೀವು ಕಂಫರ್ಟಬಲ್ ಆಗಿ ಅದೆಲ್ಲ ಬೀಚ್ ಮಾಡಿದ್ರೆ ಮಾಡಿ. ಸೊ ಇದೊಂದು ಆಯಿತಾ. ಇದೇ ಥರ ಬೇರೆ 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 ಮಸಾಜ್ಗಳು. ಸೊ ಅದು ನಾವು ಇವಾಗ ನೀವು ಫೀಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಇವಾಗ ನಿಮಗೆ ಸ್ಪೆಷಲಿ ಬೆನ್ನಲ್ಲಿ ನನ್ನ ಲೋವರ್ ಬ್ಯಾಕಲ್ಲಿ ಪೇನು ಅಂತಿದ್ರೆ ಅವಾಗ ನೋಡಿ ಬ್ಯಾಕ್ ಆ್ಯಂಡ್ ಬೇಸ್ಟು, ಇಲ್ಲ ನಂಗೆ ಸ್ವಲ್ಪ ಕತ್ತಲ್ ಬೇಕು ಅಂದರೆ ನೆಕ್ ಆ್ಯಂಡ್ ಶೋಲ್ಡರು. ಇದು ಕಂಫರ್ಟು, ರಿಲ್ಯಾಕ್ಸು, ಫುಲ್ ಬಾಡಿ ಮಸಾಜ್ ಬೇರೆ ಬೇರೆ ಸ್ಟೈಲಲ್ಲಿ ಮಸಾಜ್ ಮಾಡುತ್ತೆ. ಸೊ ನೀವು ಯಾವುದಾದ್ರೂ ಮಾಡಿದ್ರು ನಿಮಗೆ ಬೆನಿಫಿಟ್ ಸಿಗುತ್ತೆ. ನೀವು ಜಾಸ್ತಿ ಹೊತ್ತು ಮಾಡ್ತಾ ಇದ್ದೀರಾ ಅಂದರೆ ನೋಡಿ ಬಿಡ್ತ್ ಅಂದರೆ ಹಿಂಗೆ ಅದು ಬೇರೆ ಬೇರೆ ಮೆಥಡ್. ಮಸಾಜ್ ಏರಿಯಾ ನಿಮ್ಗೆ ಯಾವ ಏರಿಯಾ ಬೇಕು ಆ ಮಸಾಜ್ ಏರಿಯಾಗೂ ರೋಲರ್ಸ್ ಇದೆ ಅಪ್ ಆ್ಯಂಡ್ ಡೌನ್ ತೊಗೊಂಬಂದ್ಬಿಟ್ಟು ಅಲ್ಲಿ ಇಟ್ಕೊಂಡು ಮಾಡಬೇಕು. ಈಗ ಪರ್ಟಿಕ್ಯುಲರ್ ಇವ್ರಿಗೆಲ್ಲಾದ್ರೂ ಒಂದು ನೋವು ಅನ್ನೋದು ಇಲ್ವಲ್ಲ, ಸೊ ಹೋಲ್ ಬಾಡಿಗೆ ಈಗ ಆಟೋಮೆಟಿಕ್ಲಿ ಬರ್ತಾ ಇದೆ. ಯಾರಿಗಾದ್ರೂ ಪರ್ಟಿಕ್ಯುಲರ್ಲಿ ನಂಗೆ ಎಲ್ಲೋ ಇದೆ ಬೆನ್ನಲ್ಲಿ ಮಧ್ಯದಲ್ಲಿ ಅಂದರೆ ಅವಾಗ ಈ ಆಪ್ಷನ್ ಯೂಸ್ ಮಾಡ್ಬೋದು. ಅಲ್ಲಿವರೆಗೂ ಆಟೋಮೆಟಿಕಲ್ಲಿ ಏನಿದೆ ಅದೆಲ್ಲ ಮಾಡಿ. ಓಕೆ, ಆಮೇಲೆ ಮೆಮೊರಿ ಅಂತಿದೆ. ಈ ಮೆಮೊರಿನೂ ನೀವು ಮುಟ್ಟಕ್ಕೆ ಹೋಗ್ಬೇಡಿ, ಯಾಕಂದರೆ ಇವಾಗ ನೀವೇನು ಮಾಡಿದ್ದೀರಾ ಮೆಮೊರಿ ಒತ್ಬಿಟ್ರೆ ಆ ಮೆಮೊರಿಯಲ್ಲಿ ಅದು ಫೀಡ್ ಆಗೋಗಿರ್ತದೆ. ಇವತ್ತು ನೀವೇನು ಮೆಸೇಜ್ ಮಾಡಿದ್ದೀರಾ, ಯಾವ ಆಪ್ಷನ್ ಯೂಸ್ ಮಾಡಿದ್ದೀರಾ ಅಂದ್ಕೊಂಡು ಆ ಮೆಮೊರಿಯಲ್ಲಿ ಫೀಡ್ ಆಗಿರ್ತದೆ. ಜಸ್ಟ್ ನೀವು ಮೆಮೊರಿ ಗೊತ್ತಿದ್ರೆ ನಿನ್ನೆ ಮಾಡಿದ್ನಲ್ಲ ಮಸಾಜು ಅದೇ ಬೇಕು ಅಂದರೆ ಮೆಮೊರಿಗೆ ಹೋಗಬೇಕು. ಇಲ್ಲ ನಾನು ಇವತ್ತು ಬೇರೆ ಬೇರೆ ಮಾಡ್ತೀನಿ ಅಂದರೆ ಮೆಮೊರಿಗೆ ಹೋಗೋದು. ಹೌದು, ಮತ್ತೆ ಇದು ಬ್ಲೂಟೂತ್ ಕನೆಕ್ಟ್ ಹೆಂಗೆ ಮಾಡೋದು? ಬ್ಲೂಟೂತ್ ಇವಾಗ ಆನ್ ಆಗಿದೆಯಲ್ಲ, ಇವಾಗ ನೀವೇನು ಮಾಡಿ ನಿಮ್ಮ ಮೊಬೈಲಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ ಇದು ಬ್ಲೂಟೂತ್ ತೋರಿಸುತ್ತೆ, ಅದಕ್ಕೆ ಕನೆಕ್ಟ್ ಮಾಡಿ.
ಇಲ್ಲ ಅದನ್ನು ಶಿಫ್ಟ್ ಮಾಡ್ಕೊಂತೀರ ಅಥವಾ ಟಿ ವಿ ಇಲ್ದಿರ ಜಸ್ಟ್ ನೀವು ಓನಾಗಿ ರಿಲ್ಯಾಕ್ಸ್ ಮಾಡಬೇಕಂದ್ರೆ ಸಾಕು. ಮ್ಯೂಸಿಕ್ ಕೇಳ್ಕೊಂಡು ಮಂತ್ರ ಏನು ಬೇಕು ನೀವು ಇದ್ರಲ್ಲಿ ಯಾವುದು ಇದಾ? ಒಂದೆರಡು ದಿನ ನೀವು ಓದ್ಕೊಂಬಿಟ್ರೆ ಇವಾಗ ನಿಮ್ಗೆ ಸೊಂಟ ನೋವು ಅಂದರೆ ಸೊಂಟಕ್ಕೆ ಬೇಕಾದ್ರೆ ಬ್ಯಾಕ್ ಆ್ಯಂಡ್ ಬೆಸ್ಟ್. ಅದಕ್ಕೆ ಇವಾಗ ಕರಿತೀರಲ್ಲ ಅದಕ್ಕೆ ಅಲೈಸ್ ಹೆಸರು, ಬಟ್ ಅಲೈಸ್ ಅಂತ ಕರಿಬಾರ್ದು, ಹೈ ಅಲೈಸ್ ಅಂತಲೇ ಕರಿಬೇಕು. ನೀವು ಸೊಂಟಕ್ಕೆ ಬೇಕಂದ್ರೆ ಬ್ಯಾಕ್ ಆ್ಯಂಡ್ ಬೇಸ್ ಬೇಕು. ಇವಾಗ ನೆಕ್ ಆ್ಯಂಡ್ ಶೋಲ್ಡರ್ ಬೇಕು, ಕಂಫರ್ಟ್ ಮಸಾಜ್ ಬೇಕು. ಹೈ ಅಲೈಸ್ ಕಂಫರ್ಟ್ ಮಸಾಜ್ ಜಸ್ಟ್ ಮಾತಾಡಿದ್ರೆ ಸಾಕು, ನೀವು ಬಟನ್ ಮುಟ್ಟೋ ಅವಶ್ಯಕತೆ ಇಲ್ಲ. ಸಾಂಗ್ಸ್ ಪ್ಲೇ ಮಾಡಬೇಕು. ಆಮೇಲೆ ಇನ್ನೊಂದು ಏನಂದರೆ ನೀವು ಜಾಸ್ತಿ ನೋಡಿ ಈ ಮಲ್ಗೋ ಪೊಸಿಷನ್ ಇದೆಯಲ್ಲ, ಈ ಮಲ್ಗೋ ಪೊಸಿಷನಲ್ಲಿ ನೀವು ಜಾಸ್ತಿ ಯೂಸ್ ಯಾವಾಗ ನಿಮ್ಮ ಬಾಡಿ ಹೆವಿ ಸ್ಟ್ರೆಸ್ ಇರ್ತದೆ ಆ ಟೈಮಲ್ಲಿ ಮಾಡಿ. ಇಲ್ಲ ಅಂದರೆ ರೆಗ್ಯುಲರ್ ಪೊಸಿಷನಲ್ಲಿ ಮಾಡಿ. ಯಾವ ರೆಗ್ಯುಲರ್ ಪೊಸಿಷನ್ನು ಈಗ ನೀವು ಮಾಡ್ತಾ ಇದ್ರಲ್ಲ ಆ ಪೊಸಿಷನಲ್ಲಿ ಇಟ್ಕೊಂಡು ನೀವು ಯಾವ ಮಸಾಜ್ ಹೇಳ್ತೀರ ಆ ಮಸಾಜ್ ಮಾಡಿ. ಅಮ್ಮ ಫುಲ್ ನಿಗೇತನ ಪೈ ಟಚ್ ಆಗ್ತಸಿಲ್ಲ. ಫುಲ್ ಹಿಂದೆ ಬಂದಾಗ ಕಾಲು ಟಚ್ ಆಗ್ತದೆ. ಫುಲ್ ಹೆಂಗಿತ್ತು ಕಾಲು ನೋಡಿ ಈ ಪೊಸಿಷನಲ್ಲಿ ಬಂತಾ, ಈ ಪೊಸಿಷನಲ್ಲಿ ಬಂದಾದ್ಮೇಲೆ ನೀವು ಕಾಲು ಜಾಸ್ತಿ ಎಲ್ಲಕ್ಕಿಂತ ಜಾಸ್ತಿ ಸಜೆಸ್ಟ್ ಮಾಡೋದು ನೀವು ಸ್ಟ್ರೆಚ್ ಅಲ್ಲಿ ನಿಮಗೆ ಭಾಳ ಬೆನಿಫಿಟ್ಸ್ ಇದೆ. ಸ್ಟ್ರೆಚ್ ಅಲ್ಲಿ ವಯಸ್ಸಾಗಿರೋರಿಗೆ ಸ್ಟ್ರೆಚ್ ಭಾಳ ಬೆನಿಫಿಟ್. ಲೋವರ್ ಬ್ಯಾಕ್ ಅವ್ರ ಕಾಲ್ಗೆ ನಾನು ಮಾಡಿಸ್ಕೊಂಡಲ್ಲ, ಅವ್ರ ಕಾಲ್ಗೆ 101% ತುಂಬಾ ಇದಾಗುತ್ತೆ. ಕಾಲ್ಗೆಜ್ಜೆ, ಕಾಲು ಉಂಗುರ, ಯಾಕಂದ್ರೆ ಮಸಾಜ್ ಮಾಡೋ ಟೈಮಲ್ಲಿ ಅದೆಲ್ಲ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ. ಅದು ತೆಗ್ಬಿಟ್ರೆ ನಿಮಗೆ ಕಂಫರ್ಟಬಲ್ ಆಗಿ ಮಾಡ್ಕೊಂಡು ಬೇಕಾಗಿದೆ. ನಾನು ಜಸ್ಟ್ ಚೆಕ್ ಮಾಡ್ಕೊಳ್ತೀನಿ. ಯಾರಾದ್ರೂ ಯೂಟ್ಯೂಬಲ್ಲಿ ವಿಡಿಯೋ ಪ್ಲೇ ಮಾಡಿ. ನಿಮ್ಗೆ ಯಾವ್ದು ಬೇಕು 2 ನಿಮಿಷದಲ್ಲಿ ನಿಮ್ಗೆ ನಿದ್ದೆ ಬಂದ್ಬಿಡ್ತದೆ. ಯಾಕಂದ್ರೆ ಒಂದ್ಸತಿ ರಾತ್ರಿ ಎಲ್ಲ ನಿದ್ದೆ ಬಂದಿರಲ್ಲ, ಮಧ್ಯಾಹ್ನ ಹೊತ್ತು ನಿದ್ದೆ ಬರೋ ಥರ ಇರ್ತದೆ, ನಿದ್ದೆ ಬರಲ್ಲ, ಓಡಾಡ್ತಾ ಇರ್ತೀರಾ. ಇದ್ಮೇಲೆ ಕುತ್ಕೊಂಡ್ರೆ 2 ನಿಮಿಷ ನಿದ್ದೆ ಬಂದ್ಬಿಡುತ್ತೆ. ಓಕೆನಾ? ಇಷ್ಟೇ ಇರೋದು ಇದನ್ನೇ. ನಿಮ್ಗೆ ಏನಂದರೆ ಹೋಗ್ತಾ ಹೋಗ್ತಾ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ರೆ ಈ ಮಸಾಜ್ ಅಂತ ನೀವು ಫೀಲ್ ಮಾಡಬೇಕು. ನಾವು ಹೇಳಿದ್ರೆ ಗೊತ್ತಾಗಲ್ಲ, ಫೀಲಿಂಗ್ ನೀವು ಫೀಲ್ ಮಾಡಬೇಕು. ಓಕೆನಾ ಮೇಡಮ್? ಬೇಕು ನೋಡಿ. ಹೈ ಅಲೈಸ್ ಮಸಾಜ್ ಕ್ಲೋಸ್, ಮಸಾಜ್ ಆಫ್ ಅನ್ಬಾರ್ದು, ಕ್ಲೋಸ್ ಅನ್ಬೇಕು. ಮಸಾಜ್ ಸ್ಟಾರ್ಟ್, ಮಸಾಜ್ ಕ್ಲೋಸ್. ನೀವೇನು ಅದರೊಳಗೆ ಟ್ರೈ ಮಾಡಿ, ಅದೇ ನಿಮ್ಮ ನಾರ್ಮಲ್ ಪೊಸಿಷನ್ಗೆ ತೊಗೊಂಡು ಬಿಡಕ್ಕೆ, ಅವಾಗ ನೀವು ಈಸಿ ಅದರೊಳಗೆ ಈಸಿ ಆಗುತ್ತೆ. ಇಲ್ಲ ಅವರೇ ಇವಾಗ ಗೊತ್ತಾಯ್ತಲ್ಲ, ಟ್ರೈ ಮಾಡ್ತಾರೆ ನೋಡೋಣ ಅವರೇ ಹಿಡಿತಾರ ಅನ್ಕೊಂಡು. ಇನ್ನ ಬರಲಿ ಇನ್ನ ಹಿಂದೇನೂ ಬರ್ತದೆ. ಹಾಂ ಈಗ ಆರಾಮಾಗಿ ಹೇಳ್ಕೊಳ್ಳಿ.